ಕರ್ನಾಟಕದ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಎರಡು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಬಾಗಲಕೋಟೆಯಲ್ಲಿ ಐತಿಹಾಸಿಕವಾದಂತಹ ದಾಖಲೆ ಅಂತ ಹೇಳಬಹುದು. ಗೆಲುವಿನ ಹಿನ್ನೆಲೆ ಕೆಪಿಸಿಸಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ರಿಜ್ವಾನ್ ಫೋಟೋ ಹಿಡಿದು ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರು ಕೂಡ ಕಾರಣ. ಅಲ್ಪಸಂಖ್ಯಾತರ ಮತ ಸೆಳೆಯುವಲ್ಲಿ ಸಕ್ಸಸ್ ಆದರೂ ರಿಜ್ವಾನ್ ಅವರು, ನಾವು ಕೂಡ ಆಗಲೇ ಮಾತಾಡಿಸಿದ್ವಿ, ಒಪ್ಕೊಂಡ್ರವರು ಕೆಲವೊಂದಿಷ್ಟು ಅಸಮಾಧಾನಗಳಿರುವುದನ್ನು. ರಿಜ್ವಾನ್ ಅರ್ಷದ್ ಅವರ ಫೋಟೋ ರಾರಾಜಿಸ್ತಾ ಇದ್ದಾವೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಬಹಳ ಟಫ್ ಇತ್ತು ರೀ. ಅಂತರ ನೋಡಿ ಎಷ್ಟಿದೆ, 3,000 ಕಡಿಮೆನೇ ಇದೆ, 2,500 ಭಾಳ ಹರಸಾಹಸ ಪಟ್ಟು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದು ಅನಾಯಾಸ ಗೆಲ್ಲುವಲ್ಲ, ಇದು ಕಾಂಗ್ರೆಸ್ದು ಬಹಳ ಏರುಪೇರಾಗಿ ಇಲ್ಲಿ ಗೆದ್ದಿರೋದು ಸಮರ್ಥ ಶಾಮನೂರವರು. ಅಲ್ಪಸಂಖ್ಯಾತ ಓಟ್ಗಳು ನೋಡಿ ಇಲ್ಲಿ ಡಿವೈಡ್ ಆಗಿರೋದು ಗೊತ್ತಾಗ್ತಾ ಇದೆ. 75ರಿಂದ 80,000 ಓಟ್ ಇದ್ರೆ ಎಲ್ಲ ಬಂದಿದ್ರೆ ಇಷ್ಟು ಖಂಡಿತವಾಗ್ಲೂ ಕಡಿಮೆ ಅಂತರ ಬರ್ತಾನೆ ಇರಲಿಲ್ಲ. ಹಾಗಾಗಿನೇ ಇಲ್ಲಿ ರಿಜ್ವಾನ್ ಅರ್ಷದ್ ಅವರು ಕ್ಷೇತ್ರಕ್ಕೆ ಹೋಗಿ ಎಲ್ಲ ಅಲ್ಪಸಂಖ್ಯಾತ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಗಳನ್ನು ಮಾಡಿ ಕೆಲವೊಬ್ಬರು ನಾಮಿನೇಷನ್ ವಾಪಸ್ ತೆಗೆದಕ್ಕೂ ಕೂಡ ಇವರು ಶ್ರಮವನ್ನು ಹಾಕಿದ್ದಾರೆ. ಇವೆಲ್ಲವೂ ಕೂಡ ಗೆಲುವಿಗೆ ಕಾರಣ ಅಂತ ಹೇಳ್ಬೋದು. ನೋಡಿ, ಜಮೀರ್ ಅಹಮದ್ ಅವ್ರು ಬರಲಿಲ್ಲ, ಅದಾದಮೇಲೆ ನಜೀರ್ ಅಹಮದ್ದು, ಜಬ್ಬಾರು ಅವ್ರು ಯಾಕೆ ಬರಲಿಲ್ಲ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಅದಾದಮೇಲೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂರಲಿಲ್ಲ. ರಿಜ್ವಾನ್ ಅವ್ರಿಗೆ, ಸಲೀಂ ಅಹಮದ್ ಅವ್ರಿಗೆ, ಅವರೆಲ್ಲರಿಗೂ ಮನವೊಲಿಸುವಂಥ ಪ್ರಯತ್ನ ಮಾಡಿ ಅಂತ ಕರೆ ಕೊಟ್ಟು ಕಳಿಸಿದ್ರು. ಅವರಲ್ಲಿ ಹೋದರು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಕಾಂಗ್ರೆಸ್ಗೆ ನೀವು ಆಶೀರ್ವಾದ ಮಾಡಬೇಕೇನೇ ಇದ್ದರೂ ಕೂಡ ಸರಿಪಡಿಸೋಣ ಅಂತ ಹೇಳಿದರು. ಅದರ ಒಂದು ಪರಿಣಾಮವಾಗಿ ಸಮರ್ಥ್ ಈಗ ಗೆಲುವಿನ ನಗೆ ಬೀರಿದ್ದಾರೆ. ಇಲ್ಲದೇ ಇದ್ದಿದ್ರೆ, ರಿಜ್ವಾನ್ ಅವರು ಆ ಕ್ಷೇತ್ರಕ್ಕೆ ಹೋಗೋದೇ ಇದ್ದಿದ್ರೆ, ಅಲ್ಲಂದರೆ ಅಲ್ಪಸಂಖ್ಯಾತ ನಾಯಕರು, ಖಂಡಿತ ಅಲ್ಲಿ ಕಾಂಗ್ರೆಸ್ಗೆ ಭಾಳ ಕಷ್ಟ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇತ್ತು. ರಿಜ್ವಾನ್ ಅವರ ಫೋಟೋಗಳು ಈಗ KPCC ಕಚೇರಿಯಲ್ಲಿ ರಾರಾಜಿಸ್ತಾ ಇದ್ದಾವೆ. ಗೆಲುವಿಗೆ ನೀವೇ ಕಾರಣ ಅಂಥೇಳಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯಾಕೆಂದರೆ ಪರಿಸ್ಥಿತಿ ಹಂಗಿತ್ತು. ಅಲ್ಲಿ SDP ಅವ್ರಿಗೆ ಓಟ್ಗಳು ಹಂಚಿ ಹೋಗಿದ್ದಾವೆ. ಸಮರ್ಪಣೆಯನ್ನು ಮಾಡ್ತಾನೆ. ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮತದಾರರು, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ಬೆಂಬಲ ಆಶೀರ್ವಾದ ಮಾಡ್ತಾರೆ. ಎಲ್ಲ ಸೋಲುಗಿಂತ ಇದು ಒಂದು ಜವಾಬ್ದಾರಿ ಬಹಳ ಚೆನ್ನಾಗಿದೆ. ನಮ್ಮ ಅಜ್ಜರನ್ನ ದುಗಮನ್, ಆಮೇಲೆ ನಮ್ಮ CM, ನಮ್ಮ DCM ಸಾಹೇಬರು ಎಲ್ಲರೂ ಮುಖ್ಯವಾಗಿ ಕಾಂಗ್ರೆಸ್ ಅಭಿಮಾನಿಗಳು, ನಮ್ಮ ನಾಯಕರುಗಳು ಎಲ್ಲರಿಗೂ ಈ ಒಂದು ಗೆಲುವು ಸಮರ್ಪಣೆಯನ್ನು ಮಾಡ್ತಾರೆ. ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮತದಾರರು, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ಬೆಂಬಲ ಆಶೀರ್ವಾದ